ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಚುನಾವಣೆಯ ಸಂದರ್ಭದಲ್ಲಿ ಯಾರು ಯಾರ ಜೊತೆ ಒಪ್ಪಂದ ಮಾಡಿಕೊಡ್ತಾರೆ, ಡೀಲ್ ಮಾಡಿಕೊಡ್ತಾರೆ, ಏನು ಕತೆ ಅನ್ನೋದ್ರ ಬಗ್ಗೆ ರಾಜಕಾರಣಿಗಳೇ ಬಹಿರಂಗಪಡಿಸ್ತಾ ಇರ್ತಾರೆ. ಈಗ ಮುಖ್ಯಮಂತ್ರಿ ವಿಚಾರವಾಗಿಯೂ ಕೂಡ ಒಂದು ವಿಚಾರ ಹೊರಬಿದ್ದಿದೆ. ಸಿಎಂ ಸಿದ್ದರಾಮಯ್ಯ ಜೊತೆ ಮೊದಲೇ ಡೀಲ್ ಮಾಡಿಕೊಳ್ಳಲಾಗಿತ್ತು. ಯಾವ ವಿಚಾರವಾಗಿ? ಕೊಪ್ಪಳದಲ್ಲಿ ಜನಾರ್ದನ್ ರೆಡ್ಡಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕಾಮನ್ ಫ್ರೆಂಡ್ ಮೂಲಕ ಸಿದ್ದರಾಮಯ್ಯ ಒಂದು ವಿಚಾರವಾಗಿ ಡೀಲ್ ಮಾಡಿಕೊಂಡಿದ್ದಾರೆ. ಆ ಡೀಲ್ ಪ್ರಕಾರ ಗಂಗಾವತಿ ಬಳ್ಳಾರಿಯಿಂದ ಸಿದ್ದರಾಮಯ್ಯ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಈ ಭಾಗದಲ್ಲಿ ಪ್ರಚಾರಕ್ಕೆ ಸಿದ್ದರಾಮಯ್ಯ ಅವರು ಬಂದಿರಲಿಲ್ಲ. ಕಾರಣ ಅದೇ ಡೀಲ್. ಏನದು ಡೀಲ್ ಅನ್ನೋದ್ರ ಬಗ್ಗೆಯೂ ಕೂಡ ಜನಾರ್ದನ್ ರೆಡ್ಡಿ ಅವರು ಓಪನ್ ಆಗಿ ಮಾತಾಡಿದ್ದಾರೆ. ಹೆಗ್ಬಲ್ಲರನ್ನ ಮಾಡಿಕೊಂಡು ನನಗೆ ಅವ್ರಿಗೂ ಒಬ್ಬ ಕಾಮನ್ ಫ್ರೆಂಡ್ನ ಕಳಿಸಿ, ನೋಡಪ್ಪ ಪಾದಯಾತ್ರೆ ಮಾಡ್ಕೊಂಡು ಬಂದೆ, ಜನಾರ್ದನ್ ರೆಡ್ಡಿ ಮೇಲೆ ಇಲ್ಲ ಸಲ್ಲದ ಆರೋಪ ನಾನು ಮಾಡಿದೆ, ಮುಖ್ಯಮಂತ್ರಿ ಆದೆ, ಇವತ್ತು ಮತ್ತೆ ಎಲೆಕ್ಷನ್ ಬಂತು, ಹಳೇದೆಲ್ಲ ಮರೆತು ಬಿಡೋಣ, ಅವ್ರ ಬಗ್ಗೆ ಈ ರಾಜ್ಯದಲ್ಲಿ ನಾನು ಏನು ಮಾತಾಡೋಕೆ ಹೋಗಿಲ್ಲ, ಗಂಗಾವತಿ ಕೂಡ ನಾನು ಬರಲ್ಲ ಅಂತ ಹೇಳಿ ಬಿಟ್ಟರು. ನನ್ನ ಮಾಧ್ಯಮ ಸ್ನೇಹಿತರು ತಾವೆಲ್ಲರೂ ಇದ್ದೀರಿ, ತಾವೇಳಿ ಗಂಗಾವತಿಗೆ ಬಂದ್ರೆ ಅವ್ರ ಪ್ರಚಾರಕ್ಕೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನಾರ್ದನ್ ರೆಡ್ಡಿ ಬಗ್ಗೆ ಏನಾದ್ರೂ ಮಾತಾಡಿದ್ರ? ಇವತ್ತು ಮಾತಾಡ್ತಾ ಇದ್ದಾರೆ. ಅದು ಕೂಡ ನಿನ್ನೆ 2 ಮಾತು ಮಾತಾಡಿದ್ರು. ಇನ್ನ ಮಾತಾಡದೆ ಹೋದ್ರೆ ತಪ್ಪಾಗುತ್ತೆ. ಹೆಗ್ಬಲ್ ಸರಿನ ಸ್ವಲ್ಪ ಸಂತೃಪ್ತಿ ಮಾಡಬೇಕು ಎಲೆಕ್ಷನ್ ಆಗೋವರೆಗೂ. ಎಲೆಕ್ಷನ್ ಆದ್ಮೇಲೆ ಹೆಂಗ ಅವನ್ನ ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ತೀವಿ ನಾವು ಅಂತೇಳಿ ನಿನ್ನೆ ನನ್ನ ಬಗ್ಗೆ 1-2 ಮಾತು ಮಾತಾಡ್ತಾ ಬಂದ್ರು. ನನಗೆ ಅದ್ರ ಬಗ್ಗೆ ಅವ್ರ ಬಗ್ಗೆ ಸಿಟ್ಟೇ ಇಲ್ಲ ನನಗೆ. ಯಾಕೆಂತಂದ್ರೆ ಅಟ್ಲೀಸ್ಟ್ ಒಂದು ಟೈಮ್ನಲ್ಲಿ ನನ್ನ ಜೊತೆಯಲ್ಲಿ. ಇದೇ ಸಂದರ್ಭದಲ್ಲಿ ಇಕ್ಬಾಲ್ ಅನ್ಸಾರಿ ವಿರುದ್ಧ ಜನಾರ್ದನ್ ರೆಡ್ಡಿ ಅವರು ಗುಡುಗಿದ್ದಾರೆ. ಕಾಂಗ್ರೆಸ್ ಪಕ್ಷದವರ ಜೊತೆಗೆ ಇಕ್ಬಾಲ್ ಜಗಳ ಮಾಡಿಕೊಳ್ತಾ ಇದ್ದಾರೆ. ಶ್ರೀನಾಥ್ ಇಷ್ಟು ಸ್ಟ್ರಾಂಗ್ ಅಂತ ಗೊತ್ತಿರಲಿಲ್ಲ. ಇಕ್ಬಾಲ್ ಅನ್ಸಾರಿಗೆ ಸಮಾಧಾನವೇ ಇಲ್ಲ, ಸಂಸ್ಕಾರ ಇಲ್ಲ, ಅವನಿಗೆ ಒಂದು ರೀತಿ ಹುಚ್ಚು. ಈ ರೀತಿ ಇಕ್ಬಾಲ್ ವಿರುದ್ಧ ಜನಾರ್ದನ್ ರೆಡ್ಡಿ ಅವರು ಗುಡುಗಿದ್ದಾರೆ. ಇನ್ನು ಈಗಷ್ಟೇ ಅವರು ಇಕ್ಬಾಲ್ ಅನ್ಸಾರಿ ವಿರುದ್ಧ ಯಾವ ರೀತಿ ಗುಡುಗ್ತಾ ಇದ್ರು ಅದನ್ನು ಕೂಡ ತಾವು ಗಮನಿಸ್ತಾ ಇದ್ದೀವಿ. ಇವತ್ತು ನಿಮಗೆಲ್ಲ ಏನ್ ಮಾತನ್ನು ಕೊಟ್ಟಿದ್ದೀರೋ ಅದೆಲ್ಲದನ್ನ ನಾನು ಮಾಡೇ ಮಾಡ್ತಿದ್ದ. ಇವತ್ತು ಈ ರಾಜ್ಯ ಸರ್ಕಾರ ಮಾಡದೆ ಹೋದ್ರು ಕೂಡ ಈಗಾಗಲೇ ಮುನ್ಸಿಪಾಲಿಟಿಯಲ್ಲಿ ಮುನ್ಸಿಪಲ್ ಕಮಿಷನರ್ 500 ಕೋಟಿಯಲ್ಲಿ ಇಡೀ ಗಂಗಾವತಿಯಲ್ಲಿ ಸುಂದರವಾದ ರಸ್ತೆಗಳು, ಸರ್ಕಲ್ಗಳು, ಪಾರ್ಕ್ಗಳು ಡೆವಲಪ್ಮೆಂಟ್ ಮಾಡೋದಕ್ಕೆ 500 ಕೋಟಿ ವೆಚ್ಚದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅಂಜನಾದ್ರಿ ಅಭಿವೃದ್ಧಿಗೋಸ್ಕರ ವಿಶೇಷ ಯೋಜನೆಯಲ್ಲಿ ಹಣ ತಗೊಂಡು ಬರೋದಕ್ಕೆ ಮುನ್ಸಿಪಲ್ ಕಮಿಷನರ್ ಇಂದ ಜಿಲ್ಲಾಧಿಕಾರಿಗಳಿಂದ ರಾವತ್ ಮಾತಾಡ್ತಾ ಇದ್ರು. ನನಗೆ ಬಹಳ ಒಂದು ಖುಷಿಯಾಗಿದ್ದೇನೆಂದ್ರೆ ನಿನ್ನೆ ಇಕ್ಬಾಲ್ ಅನ್ಸಾರಿ ಪಾಪ ವೇದಿಕೆ ಮೇಲೆ ಮಾತಾಡ್ತಾ ನನ್ನ ಬಗ್ಗೆ ಮಾತಾಡ್ತಾ ಅವ್ರ ಪಕ್ಷದವ್ರ ಮೇಲೇನೆ ಅವನು ಮುಗಿಬಿದ್ದ. ನೋಡಿಲ್ಲ, ಬಾಹುಬಲಿ ರೀತಿಯಲ್ಲಿ ಎದ್ದು ಬಂದ ಹಂಗೆ ಆ ಮನುಷ್ಯ. ನಾನು ನಿಜವಾಗ್ಲೂ ಇಕ್ಬಾಲ್ ಅನ್ಸಾರಿನ ಹೊಡಿತಾನೇನೋ ಅಂತ ನೋಡ್ಬೇಕಂತಿದ್ದೆ. ನಾನು ಪುಣ್ಯಕ್ಕೆ ಹೊಡಿಲಿಲ್ಲ. ಅದು ಆ ಸ್ಪೀಡಲ್ಲಿ ಬಂದಿದ್ದು ಮೈಕ್ ಹತ್ರ ನಾನು ಮಾತಾಡ್ಬೇಕಂತ ಬಂದದ್ದು. ಉಸ್ತುವಾರಿ ಮಂತ್ರಿ ತನ್ನಡಿಗೆ ಕೈಯಲ್ಲೇ ಆಗ್ಲಿಲ್ಲ ಶ್ರೀನಾಥ್ನ ನಿಲ್ಲಿಸ್ಲಿಕ್ಕೆ. ಕೊನೆಗೆ ಮುಖ್ಯಮಂತ್ರಿ ಬಂದು ಕೈ ಜೋಡಿಸಿ, ಶ್ರೀನಾಥ್ ನಾನು ಮರ್ಯಾದೆ ಕಳಿಬೇಡಪ್ಪ, 1-2 ಒಳ್ಳೆ ಮಾತು ಮಾತಾಡಿ ಕೂತ್ಕೊಂಡ್ಬಿಡೋ, ನಾನು ನಿಮ್ಮ ಮನೆಗೆ ಬಂದು ಹೋಗ್ತೀನಿ, ನಾನು ಟೀ ಕುಡುದು ಅಂತೇಳಿ